ಈ ಜಗತ್ನಾಗ ಶ್ರೀಮಂತ ವ್ಯಕ್ತಿ ಶ್ರೀಮಂತನ ಆಗಿ ಉಳಿತಾನ ಮತ್ತು ಬಡ್ರು ಮತ್ತು ಮಿಡಲ್ ಕ್ಲಾಸ್ ವ್ಯಕ್ತಿ ಬಡ್ರು ಮತ್ತು ಮಿಡಲ್ ಕ್ಲಾಸ್ನ ಆಗಿರ್ತಾನ. ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಶ್ರೀಮಂತರಿಗೆ ಫೈನಾನ್ಷಿಯಲ್ ಎಜುಕೇಷನ್ ಇರ್ತೈತಿ ಮತ್ತು ಫೈನಾನ್ಷಿಯಲಿನೂ ಇವು 8 ತಪ್ಪುಗಳನ್ನು ಯಾವಾಗೂ ಶ್ರೀಮಂತ ವ್ಯಕ್ತಿ ಮಾಡಂಗಿಲ್ಲ. ಆದ ಕಾರಣ ಶ್ರೀಮಂತ ವ್ಯಕ್ತಿ ಶ್ರೀಮಂತನ ಇರ್ತಾನ್ರಿ. ಇವತ್ತಿನ ವಿಡಿಯೋನಾಗ ಅವ 8 ತಪ್ಪುಗಳು ಯಾವಂತ ತಿಳ್ಕೊಳ್ಳೋನು. ಇವು 8 ತಪ್ಪುಗಳಿಂದ ನೀವು ಏನ್ರೆ ತಪ್ಪಿಸ್ರಿ ಅಂದ್ರೆ, ನೀವು ಏನ್ರೆ ದೂರ ಇದ್ರಿ ಅಂತಂದ್ರೆ ನೀವು ಖಂಡಿತವಾಗಿ ಮಿಡಲ್ ಕ್ಲಾಸ್ ಅಥವಾ ಬಡ್ರದಿಂದ ನೀವು ಶ್ರೀಮಂತರ ಆಗ್ಬೋದು. ಆದ ಕಾರಣ ಇವತ್ತಿನ ವಿಡಿಯೋನಾಗ ಅವ 8 ತಪ್ಪುಗಳು ಯಾವ್ಯಾವ ಫೈನಾನ್ಷಿಯಲಿ ಬಡ್ರು ಮತ್ತು ಮಿಡಲ್ ಕ್ಲಾಸ್ ವ್ಯಕ್ತಿ ಮಾಡ್ತಾನಂತ ಅವ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋನು. ಒಂದನೇ ತಪ್ಪು ಏನಂತಂದ್ರೆ ಅನ್ನೆಸೆಸರಿಲಿ ಸ್ಪೆಂಡ್ ಮಾಡೋದು. ಈಗಿನ ಕಾಲನಾಗ ಎಲ್ಲ ಆನ್ಲೈನ್ ಆಗೈತಿ, ಶಾಪಿಂಗನ್ನು ಆನ್ಲೈನನ್ನು ಮಾಡತ್ತೇವಿ. ಆದ ಕಾರಣ ಭಾಳ ಜನ ಏನು ಮಾಡ್ತಾರಂತಂದ್ರೆ ಮನ್ಯಾಗ ಸ್ಕ್ರಾಲ್ ಮಾಡ್ಕೊಂತ ಕೆಲವೊಂದು ವಸ್ತುಗಳನ್ನು ಬುಕ್ ಮಾಡಿಬಿಡ್ತಾರೆ ಆನ್ಲೈನ್ನಾಗ. ಅವ್ರ ರೊಕ್ಕ ಹೋಗಿದ್ದನ್ನು ಗುರ್ತಾಗಿಲ್ಲ ಮತ್ತು ಅನ್ನೆಸೆಸರಿಲಿ ರೊಕ್ಕ ವೇಸ್ಟ್ ಮಾಡ್ದಂಗೆ ಆಗ್ತೈತಿ. ಮುಂದೆ ಯಾವಾಗ್ರೆ ರೊಕ್ಕದ ಅವಶ್ಯಕತೆ ಇರಾನ ಅವಾಗ ನೆನಪು ಬರ್ತೈತಿ ಅದು ಮಾಡಬಾರ್ದಾಗಿತ್ತಂತ. ಆದ ಕಾರಣ ಯಾವಾಗನು ಮಾರ್ಕೆಟ್ನಾಗ ಆಗಲಿ ಅಥವಾ ಈಗಿನ ಸೋಷಿಯಲ್ ಮೀಡಿಯಾ ಕಾಲ್ನಾಗ ಆಫರ್ಗಳ ಸೇಲ್ಗಳ್ರೆ ಭಾಳ ಕಾಣ್ತಾವ. ಆ ಆಫರ್ ಸೇಲ್ ಐತಂತ ನೀವು ಅನ್ನೆಸೆಸರಿಲಿ ಯಾವುದೇ ವಸ್ತುಗಳನ್ನು ಬಾಯ್ ಮಾಡಿರಿ ಅಂತಂದ್ರೆ ನಿಮ್ಗೆ ಮುಂದೆ ಫೈನಾನ್ಷಿಯಲಿ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆ ಇರ್ತೈತಿ. ನಿಮಗೇನ್ರಿ ಅವಶ್ಯಕತೆ ಇತ್ತು ಆ ವಸ್ತು, ಅವಶ್ಯಕತೆ ಇದ್ದಾಗ ಸೇಲ್ನಾಗ ಏನ್ರಿ ಸಿಕ್ಕಿತ್ತಂತಂದ್ರೆ ಬಾಯ್ ಮಾಡಿರಿ. ಬಟ್ ಸೇಲ್ನಾಗ ಐತಿ, ಅವಶ್ಯಕತೆ ಇಲ್ಲ, ಮುಂದೆ ಯಾವಾಗ್ರೆ ಅವಶ್ಯಕತೆ ಆಗ್ಬೋದು ಅನ್ನೋ ಕಾರಣದಿಂದ ನೀವೇನ್ರಿ ಅನ್ನೆಸೆಸರಿಲಿ ಆ ವಸ್ತುವನ್ನು ಬಾಯ್ ಮಾಡಿರಿ ಅಂತಂದ್ರೆ ಈ ಥರ ಮಾಡಿನ ಬಡ್ರು ಮತ್ತು ಮಿಡಲ್ ಕ್ಲಾಸ್ ಜನ ಮಿಡಲ್ ಕ್ಲಾಸ್ ಮತ್ತು ಬಡ್ರನ್ನ ಉಳಿತಾರ. ಅದ ಕಾರಣ ಯಾವಾಗನು ಅನ್ನೆಸೆಸರಿಲಿ ರೊಕ್ಕನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸೇಲ್ಸ್ಗಳು ಆಫರ್ಗಳ ಡೈಲಿ ಇರ್ತಾವ. ಸೇಲ್ಸ್ ಆಫರ್ ಎಲ್ಲ ಐತೆ ಅನ್ನೋ ಕಾರಣದಿಂದ ನಿಮ್ಮ ರೊಕ್ಕನ ನೀವು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಒಂದನೇ ಪಾಯಿಂಟ್ ನಿಮ್ದು ತಲೆಗೆ ಇಡ್ಕೋರಿ. ಅನ್ನೆಸೆಸರಿಲಿ ನಿಮ್ಮ ರೊಕ್ಕನ ಸ್ಪೆಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ಪಾಯಿಂಟ್ ನಂಬರ್ 2 ಏನಂತಂದ್ರೆ ಸಾಲದ ಮ್ಯಾಗನ ಅವಲಂಬನೆ ಇರೋದು. ಈಗಿನ ಕಾಲ್ನಾಗ ಎಲ್ಲ ಜನರಿಗೆ ಸಾಲ ಭಾಳ ಈಸಿ ಕೊಡತ್ತಾರ. ಅದ್ರ ಮೇನ್ ಏನಂತಂದ್ರೆ ಕ್ರೆಡಿಟ್ ಕಾರ್ಡ್ ಐತೆ ಅನ್ನೋ ಕಾರಣದಿಂದ ಸಿಕ್ಕಂಗೆ ಸ್ಪೆಂಡ್ ಮಾಡಿರಿ ಅಂತಂದ್ರೆ ಅದ್ರದ್ದೇನ್ರೆ ನೀವು ಒಂದು ಡ್ಯೂವನ್ನು ಮಿಸ್ ಮಾಡಿರಿ ಅಂತಂದ್ರೆ ನಿಮ್ಗೆ ಭಾಳ ಕೆಟ್ಟ ಪೆಟ್ಟು ಬೀಳ್ತೈತಿ. ಯಾವಾಗನು ಸಾಲದ ಮ್ಯಾಗ ಅವಲಂಬನೆನ ಇರಬಾರ್ದ. ಅವಲಂಬನೆ ಇದ್ರೂ ಚಲೋ ಅಸೆಟ್ಗಳನ್ನ ಈಗ ಮನಿ ಕಟ್ಟು ಸಂಬಂಧ ಸಾಲ ಮಾಡ್ಬೋದು. ಅದ್ ಬಿಟ್ಟು ನೀವು ಐಫೋನನ್ನು ಬಾಯ್ ಮಾಡೋಕ್ಕಾಗಲಿ ಯಾವ್ಯಾವ್ರೆ ಡಿಜಿಟಲ್ ವಸ್ತುಗಳನ್ನು ಬಾಯ್ ಮಾಡೋದಾಗ್ಲಿ ಈಗಿನ ಕಾಲ್ನಾಗ್ರೆ ಏನು ಬೇಕಾದನು EMI ಮ್ಯಾಗ ಸಿಗ್ತೈತಿ. ಅದ ಕಾರಣ ನೀವು EMI ಅನ್ನ ತುಂಬ್ಕೊಂತನ ರೊಕ್ಕ ವೇಸ್ಟ್ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ನೀವು ಯಾವಾಗನು ಶ್ರೀಮಂತ ಆಗಕ್ಕೆ ಸಾಧ್ಯ ಇಲ್ಲ. ಅದ ಕಾರಣ ಎಷ್ಟಾಗ್ತೈತೆ ಅಷ್ಟ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಕ್ಕನ ಹೋಗ್ಬೇಡ್ರಿ. ಈಗಿನ ಕಾಲ್ನಾಗ ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡಕ್ಕೆ ಭಾಳ ಜನ ಕುಂತಾರ. ನೀವು ಏನ್ರಿ ಈಸಿ ರೊಕ್ಕ ಸಿಗ್ತೈತೆ ಅಂತ ಕ್ರೆಡಿಟ್ ಕಾರ್ಡನ್ನು ಬಾಯ್ ಮಾಡಿರಿ ಅಂತಂದ್ರೆ ಶಾರ್ಟ್ ಟರ್ಮ್ ಖುಷಿ ಸಂಬಂಧ ಲಾಂಗ್ ಟರ್ಮ್ ದುಃಖನ್ನು ಅನುಭವಿಸಬೇಕಾಗ್ತೈತಿ. ಆದ ಕಾರಣ ಯಾವಾಗನು ಸಾಲದ ಮ್ಯಾಗ ಅವಲಂಬನೆ ಆಗಬೇಡ್ರಿ. ದಿನನಿತ್ಯ ವಸ್ತುಗಳೆಲ್ಲ ಎಷ್ಟು ರೊಕ್ಕ ಐತೆ ಅಷ್ಟ್ರನ್ಯಾಗನ ಮಾಡಿ ನಿಮ್ಮ ಜೀವನನ ಸಾಗಿಸ್ಕೋರಿ. ಅದು ಬಿಟ್ಟು ಬೇರೆದವ್ರಿಗೆ ಲಕ್ಸರಿ ಜೀವನವನ್ನು ತೋರ್ಸಕ್ಕೆ ಹೋಗಿ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿ ಅದು ಮಾಡಿರಿ ಅಂತಂದ್ರೆ ಮುಂದೆ ಹತ್ರ ಬಡ್ಡಿ ಕಟ್ಟಾಕನು ನಿಮ್ಮ ಕಡೆ ರೊಕ್ಕ ಇರಂಗಿಲ್ಲ. ನೆಮ್ಮದಿಕರ ಜೀವನ, ಚಲೋ ಒಂದು ಫೈನಾನ್ಷಿಯಲಿ ಫ್ರೀಡಮ್ ಕೆಲಸವನ್ನು ಬಿಟ್ಟು ಚಲೋ ನೆಮ್ಮದಿಕರ ಜೀವನವನ್ನು ನೀವು ಏನ್ರಿ ತೆಗ್ಯಾವ್ರಿದ್ರಿ ಅಂತಂದ್ರೆ ಯಾವಾಗೂ ಸಾಲದ ಮ್ಯಾಗ ಅವಲಂಬನೆ ಇರಬೇಡ್ರಿ. ಗಳಸಾಗನ ಸ್ಪೆಂಡ್ ಮಾಡ್ರಿ. ಇದು ನಿಮ್ದು ತಲೆಗಿರ್ಬೇಕ. ಈಗ ಬರೀ 3ನೇ ಪಾಯಿಂಟ್ ತಿಳ್ಕೊಳ್ಳೋಣ. 3ನೇ ಪಾಯಿಂಟ್ ಏನಂತಂದ್ರೆ ಸಂಬಳದಿಂದ ಸಂಬಳಕ್ಕೆ ಜೀವನ ಅಂತಂದ್ರೆ ಸ್ಯಾಲ್ರಿ ಬಂತಂದ್ರೆ ಫುಲ್ ಸ್ಯಾಲ್ರಿ ಹಾರಿಸ್ಬಿಡೋದ. ಈ ಥರ ಯಾವಾಗನೂ ಮಾಡಬಾರ್ದ. ಸ್ಯಾಲ್ರಿ ಬಂತಂತಂದ್ರೆ ಸ್ವಲ್ಪ ಸೇವಿಂಗ್ ಅಂತ ಇಡ್ಬೇಕ. ಈಗ ನೀವು ಹೆಂಗಿರ್ಬೋದ, ಈಗ ನಿಮ್ಮ ಆರೋಗ್ಯನೂ ಚಲೋ ಇರ್ಬೋದ. ಬಟ್ ಒನ್ ಟೈಮ್ನಾಗ ನಿಮ್ಮ ಆರೋಗ್ಯ ಏನ್ರಿ ಕೆಟ್ಟಿತ್ತ, ನಿಮಗೇನ್ರಿ ವಯಸ್ಸಾತ, ನಿಮಗೆ ಯಾರು ನೋಡ್ಕೊಳ್ಳೋರಿಲ್ಲ ಅನ್ನ ಅವಾಗ ರೊಕ್ಕದ ಅವಶ್ಯಕತೆ ಭಾಳ ಇರ್ತೈತಿ. ಅದ ಕಾರಣ ಯಾವಾಗೂ ನಿಮ್ಮ ಸ್ಯಾಲ್ರಿ ಬಂತಂದ್ರೆ ಸ್ವಲ್ಪ ಸೇವ್ ಮಾಡಿರಿ, ಹೂಡಿಕೆ ಮಾಡಿರಿ, ಆಮ್ಯಾಗ ಸ್ಪೆಂಡ್ ಮಾಡಿರಿ. ಎಲ್ಲ ಬಂದಿದ್ದ ಪಗಾರ ಒಂದ ದಿನ ಹಾರಿಸಿಬಿಟ್ರಿ ಅಂತಂತಂದ್ರೆ ಒನ್ ಟೈಮ್ ಏನ್ರಿ ನಿಮ್ಮ ಜಾಬ್ ಹೋತ ಅಥವಾ ನಿಮ್ಗೆ ಏನ್ರಿ ಆರಾಮ್ ಉಳಿಲಿಲ್ಲ, ಏನ್ರಿ ನಿಮಗೆ ರೊಕ್ಕದ ಅವಶ್ಯಕತೆ ಬಂತಂದ್ರೆ ಯಾರೂ ಬೇರೆದವ್ರ ಕೊಡಂಗಿಲ್ಲ. ಅದ ಕಾರಣ ಯಾವಾಗನು ಸ್ಯಾಲ್ರಿ ಬಂತಂದ್ರೆ ಸೇವಿಂಗ್ ಮಾಡ್ರಿ. ಸೇವಿಂಗ್ ವೀಕ್ಷಕರೇ, ಗಳಿಸೋಕ್ಕಿಂತ ಹೆಚ್ಚು ಸೇವಿಂಗ್ ಮಾಡೋದು ಇಂಪಾರ್ಟೆಂಟ್. ಅರ್ನಿಂಗ್ ಈಸ್ ಬೆಟರ್ ದೆನ್ ಸೇವಿಂಗ್ ಅಂತ ಭಾಳ ದೊಡ್ಡ ಇನ್ವೆಸ್ಟರ್ ಅಥವಾ ಭಾಳ ದೊಡ್ಡವ್ರ ವ್ಯಕ್ತಿಗಳು ಹೇಳಿದಾರ. ಅದ ಕಾರಣ ವೀಕ್ಷಕರೇ ಯಾವಾಗನು ಸಂಬಳ ಬಂತಂತಂದ್ರೆ ಎಲ್ಲ ಹಾರ್ಸಕ್ಕೆ ಹೋಗ್ಬೇಡ್ರಿ. ಎಷ್ಟು ಅವಶ್ಯಕತೆ ಐತಿ ಅಷ್ಟೇ ರೊಕ್ಕನ ಹಾರಿಸ್ರಿ, ಉಳಿದಿದ್ದೆಲ್ಲ ಸೇವ್ ಮಾಡ್ಕೋರಿ. ಮುಂದೆ ರೊಕ್ಕ ಬೇಕನ ಆಗ್ತೈತಿ, ಅವಶ್ಯಕತೆ ಇದ್ದೇ ಇರ್ತೈತಿ. ಜೀವನ ಮುಂದೆ ಇರ್ತೈತೋ ಇಲ್ಲೋ ಅಂತ ಪಗಾರ ಬರಾನ ಸ್ಯಾಲ್ರಿ ಬರಾನ ಎಲ್ಲ ಹಾರಿಸಿರಿ ಅಂತಂದ್ರೆ ಮುಂದೇನ್ರಿ ನಿಮ್ಮ ಜೀವ ಉಳಿಲಿಲ್ಲ ಅಂದ್ರೆ ಬೆಸ್ಟ್, ಏನ್ರಿ ಉಳಿತಂತಂದ್ರೆ ಇಲ್ಲೇ ನರಕ ಅನುಭವಿಸ್ಬೇಕಾಗ್ತೈತಿ.
ಅದ ಕಾರಣ ವೀಕ್ಷಕರೇ ಸಂಬಳ ಬಂತಂದ್ರೆ ಎಷ್ಟು ಬೇಕಷ್ಟು ಸ್ಪೆಂಡ್ ಮಾಡಿರಿ, ಉಳಿದಿದ್ದೆಲ್ಲ ಸೇವ್ ಮಾಡಿರಿ. 4ನೇ ಪಾಯಿಂಟ್ ಏನಂತಂದ್ರೆ ಬಜೆಟಿಂಗ್ ಮಾಡಿರಿ. ಏನ್ರಿ ನಿಮ್ದು ಪಗಾರ ಬಂತಂದ್ರೆ ಬಜೆಟ್ ಮಾಡಂಗಿಲ್ಲ ಬಡ್ರು ಮತ್ತು ಮಿಡಲ್ ಕ್ಲಾಸ್ ಜನ. ಬಜೆಟ್ ಅಂತಂದ್ರೆ ವೀಕ್ಷಕರೇ ಇಲ್ಲಿ ಒಂದು ರೂಲ್ ಕೊಟ್ಟಾರ ಎಕ್ಸ್ಪರ್ಟ್ಗಳು, 50-30-20 ರೂಲ್. 50-30-20 ರೂಲ್ ಇದು ಭಾಳ ಫೇಮಸ್ ರೂಲ್. 50% ವೀಕ್ಷಕರೇ ಏನು ನಮಗೆ ನೀಡ್ಸ್ ಐತಿ, ಏನು ಅವಶ್ಯಕತೆ ಐತಿ, ನಿಮ್ಮ ಸ್ಯಾಲ್ರಿದ 50% ಅಲ್ಲಿ ಹಾರಿಸ್ಬೇಕಾ. ಎಕ್ಸಾಂಪಲ್ ನಿಮ್ದು 10,000 ಪಗಾರ ಇತ್ತು ಅಂತ ತಿಳ್ಕೊರಿ, 10,000 ಸ್ಯಾಲ್ರಿ ಇತ್ತಂತಂದ್ರೆ ಅದ್ರಾಗ 5,000 ಏನೇನು ನೀಡ್ಸ್ ಇದಾವ ಅದಕ್ಕೆ ಬಳಸ್ರಿ. 30% ಏನೇನು ವಾಂಟ್ಸ್ ಇದಾವ ಅದಕ್ಕೆ ಯೂಸ್ ಮಾಡಿರಿ. ಉಳಿದಿದ್ದು 20% ವೀಕ್ಷಕರೇ ಸೇವಿಂಗ್ ಮಾಡಬೇಕಾ. ಈ ರೂಲನ್ನು ಫಾಲೋ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ನಿಮ್ಗೆ ಫೈನಾನ್ಷಿಯಲಿನೂ ವೀಕ್ಷಕರೇ ನೀವು ಸೆಕ್ಯೂರ್ ಇರ್ತೀರಿ. ಯಾರ ಕಡೆ ರೊಕ್ಕದ ಅವಶ್ಯಕತೆ ನೀವು ಬೇಡಬೇಕಂತ ಬರಂಗಿಲ್ಲ, ಯಾಕಂದ್ರೆ ನಿಮ್ಮ ಕಡೆ ಸೇವಿಂಗನ್ನು ಫುಲ್ ಇರ್ತೈತಿ. ಮತ್ತು ನಿಮ್ದು ವಾಂಟ್ಸ್ ಏನೇನಿದೆ ಅವು ಕಂಪ್ಲೀಟ್ ಆಗ್ತಿರ್ತಾವ, ನಿಮ್ದು ಏನೇನು ಅವಶ್ಯಕತೆ ಐತಿ ನೀಡ್ಸ್ ಐತಿ ಅವು ಕಂಪ್ಲೀಟ್ ಹಾಕೊಂತಿರ್ತಿರ್ತಾವ. ಆದ ಕಾರಣ ಯಾವಾಗೂ ಸ್ಯಾಲ್ರಿ ಬಂತಂದ್ರೆ ಈ ಥರ ವೀಕ್ಷಕರೇ ಪ್ಲ್ಯಾನ್ ಮಾಡಬೇಕಾ. ಬಂತಂತ ಸಿಕ್ಕಂಗೆ ಹಾರಿಸ್ಕೊಂಡು ಹೋದ್ರಿ ಅಂತಂದ್ರೆ ನಿಮ್ದು ಜೀವನ ಸಾಗಿಸೋದ, ಅದು ಲಾಂಗ್ ಟರ್ಮ್ನಾಗೆ ಜೀವನ ಸಾಗಿಸೋದ, ಚಲೋ ಜೀವನ ಸಾಗಿಸೋದ ಪಾಸಿಬಲ್ ಆಗಂಗಿಲ್ಲ. ಅದ ಕಾರಣ ವೀಕ್ಷಕರೇ ನಿಮ್ಮ ಕಡೆ ಏನರೇ ಪೇಮೆಂಟ್ ಬಂತ ಅಂತಂದ್ರೆ ಬಜೆಟನ್ನು ಮಾಡಿರಿ, ಈ ಥರ ಪ್ಲ್ಯಾನ್ ಮಾಡಿರಿ. ಅಂದ್ರೆ ನಿಮ್ಗೆ ಮುಂದೆ ರೊಕ್ಕದ ಯಾವಾಗೂ ತೊಂದರೆ ಆಗಂಗಿಲ್ಲ, ಸಮಸ್ಯೆ ಆಗಂಗಿಲ್ಲ. ಈಗ ಬರೀ ವೀಕ್ಷಕರೇ 5ನೇ ತಪ್ಪು ಮಿಡಲ್ ಕ್ಲಾಸ್ ಮತ್ತು ಬಡ್ರ ವ್ಯಕ್ತಿ ಏನು ಮಾಡ್ತಾನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 5ನೇ ತಪ್ಪು ಏನು ಮಾಡ್ತಾನಂತಂದ್ರೆ ಇನ್ವೆಸ್ಟ್ಮೆಂಟನ್ನು ಅವಾಯ್ಡ್ ಮಾಡೋದ, ಹೂಡಿಕೆ ಮಾಡೋದ್ರಿಂದ ದೂರ ಇರೋದ. ಹೂಡಿಕೆ ಏನು ಮಾಡಿ ಸಿಗ್ತೈತೆ ಬಿಡೋಪ್ಪ, ಎಲ್ಲಿ ಲಾಂಗ್ ಟರ್ಮ್ ಇಡಬೇಕಾ, ಅಷ್ಟೇ ಅಲ್ಲಿ ಯಾರ ಕಡೆ ತಾಳ್ಮೆ ಐತೆ ಅಂತ ಹೂಡಿಕೆ ಮಾಡೋಕೆ ಹೋಗಂಗಿಲ್ಲ. ಬಂದಿದ್ದ ರೊಕ್ಕನ ವೀಕ್ಷಕರೇ ಹಾರಿಸಿಬಿಡ್ತಾನ. ಈಗಿನ ಕಾಲದಾಗ ವೀಕ್ಷಕರೇ ನಿಮ್ಮ ಕಡೆ 500 ರೂಪಾಯಿ ಇದ್ರೆ 500 ರೂಪಾಯಿದಿಂದನೂ ನೀವು ಹೂಡಿಕೆಯನ್ನು ಸ್ಟಾರ್ಟ್ ಮಾಡ್ಬೋದು. ಅದ ಕಾರಣ ಯಾವಾಗೂ ಸ್ಟಾಕ್ ಮಾರ್ಕೆಟ್ನೇ ಆಗಲಿ ಇನ್ವೆಸ್ಟ್ಮೆಂಟ್ದೇನು ನೀ ಜಗತ್ತೈತಿ, ಈ ಜಗತ್ನಾಗ ಎಷ್ಟು ರೂಪಾಯಿ ಹೂಡಿಕೆ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಇಲ್ಲ, ಎಷ್ಟು ಟೈಮ್ ತಕ್ಕ ಹೂಡಿಕೆ ಮಾಡ್ತೀರಿ ಅದು ಇಂಪಾರ್ಟೆಂಟ. ಅದ ಕಾರಣ ಯಾವಾಗೂ ಮಿಡಲ್ ಕ್ಲಾಸ್ ಮತ್ತು ಬಡ್ರ ವ್ಯಕ್ತಿಗೆ ಹೂಡಿಕೆ ಮಾಡೋದ್ರ ಬಗ್ಗೆ ಏನೂ ನಾಲೆಜ್ನೇ ಇರೋಂಗಿಲ್ಲ, ಹೂಡಿಕೆನ ಮಾಡೋಂಗಿಲ್ಲ. ಭಾಳ ಅಂತಂದ್ರೆ ನಾವು ಏನು ಮಾಡ್ತಾನೆ ರೀ, ಪಾಪ ಅವ್ನ ಸ್ಯಾಲ್ರಿನಾಗಿಂದ ಸೇವ್ ಮಾಡ್ತಾನೆ. ಬಟ್ ನಿಮ್ಮ ಕಡೆ ನೀವು ಬಡ್ರು ಇರಲಿ ಮಿಡಲ್ ಕ್ಲಾಸ್ ಇರಲಿ, ನೀವು 500 ರೂಪಾಯಿದಿಂದನೂ ಸ್ಟಾಕ್ ಮಾರ್ಕೆಟ್ನಾಗ, ಮ್ಯೂಚುವಲ್ ಫಂಡ್ನಾಗ ಅಥವಾ ಗೋಲ್ಡ್ನಾಗ, ರಿಯಲ್ ಎಸ್ಟೇಟ್ನಾಗೂ ನೀವು 500 ರೂಪಾಯಿದಿಂದ ಹೂಡಿಕೆ ಮಾಡ್ಬೋದು ಈಗಿನ ಕಾಲನಾಗ. ಅವು ಹೆಂಗೆ ಮಾಡ್ಬೋದು ಅಂತ ನಾ ಮುಂದೆ ನೆಕ್ಸ್ಟ್ ವೀಡಿಯೋಗಳು ಬರ್ತಿರ್ತಾವ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ಬಡ್ರು ಮತ್ತು ಮಿಡಲ್ ಕ್ಲಾಸ್ ಜನ ಹೂಡಿಕೆಯನ್ನು ಮಾಡೋಂಗಿಲ್ಲ, ಅದ ಕಾರಣ ಮಿಡಲ್ ಕ್ಲಾಸ್ ಮತ್ತು ಬಡ್ರನ್ನ ಉಳಿತಾರ. ಬಟ್ ಶ್ರೀಮಂತರ ಭಾಳ ಕಡಿಮೆ ಅಮೌಂಟ್ ಹೂಡಿಕೆ ಮಾಡ್ತಾರೆ. ಮತ್ತು ಹೂಡಿಕೆ ಬಗ್ಗೆ ಅವ್ರಿಗೆ ನಾಲೆಜ್ ಇರ್ತೈತಿ, ಕಂಪೌಂಡಿಂಗ್ ಯಾವ ಥರ ವರ್ಕ್ ಆಗ್ತೈತೆ ಅಂತ ಗುರ್ತಿರ್ತೈತಿ. ಕಂಪೌಂಡಿಂಗ್ ಅಂದರೆ ಏನು ನಿಮಗೆ ಗೊತ್ತಿರಲಿಲ್ಲ ಅಂದ್ರೂ ಇಲ್ಲಿ ಐ ಬಟನ್ನಾಗ ಅಥವಾ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೇನೆ. ಆ ವಿಡಿಯೋನ ಹೋಗಿ ನೋಡ್ರಿ, ಅದರಲ್ಲೇ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಕಡಿಮೆ ಅಮೌಂಟ್ಲೇನು ಕೋಟ್ಯಾಂತರ ರೂಪಾಯಿ ಗಳಿಸ್ಬೋದಂತ. ನಾನು ಆ ವಿಡಿಯೋನ ಈ ವಿಡಿಯೋ ಮುಗ್ಯಾನ ಹೋಗಿ ನೋಡ್ರಿ, ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟಿದ ಪವರ್ ಗೊತ್ತಿರ್ತೈತಿ. ಶ್ರೀಮಂತ ವ್ಯಕ್ತಿಗೆ ಕಂಪೌಂಡಿಂಗ್ ಪವರ್ನು ಗೊತ್ತಿರ್ತೈತಿ. ಅದ ಕಾರಣ ನಾವು ಹೂಡಿಕೆ ಮಾಡೋಕೆ ಮೊದಲ ಸ್ಟಾರ್ಟ್ ಮಾಡ್ತಾನೆ. ನೀವು ಬಡ್ರು ಮತ್ತು ಮಿಡಲ್ ಕ್ಲಾಸ್ ಇದ್ದರೆ ಈಗಿಂದನ ಹೂಡಿಕೆ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕಾ. ಹೂಡಿಕೆ ಮಾಡಂಗಿಲ್ಲ ಅನ್ನೋ ತಪ್ಪದಿಂದನ ಮಿಡಲ್ ಕ್ಲಾಸ್ ಉಳಿತಾನ, ಬಡ್ರು ವ್ಯಕ್ತಿ ಬಡ್ರನ್ನ ಉಳಿತಾನ. 6ನೇ ಪಾಯಿಂಟ್ ಏನಂತಂದ್ರೆ ನೋ ಎಮರ್ಜೆನ್ಸಿ ಫಂಡ್. ಬಡ್ರು ವ್ಯಕ್ತಿ ಮತ್ತು ಮಿಡಲ್ ಕ್ಲಾಸ್ ಜನ ಎಮರ್ಜೆನ್ಸಿ ಫಂಡನ್ನು ಮಾಡಿರಂಗಿಲ್ಲ. ಯಾವಾಗೂ ಎಮರ್ಜೆನ್ಸಿ ಫಂಡ ಭಾಳ ಇಂಪಾರ್ಟೆಂಟ್ ರೀ. ಯಾಕಂತಂದರೆ ಯಾವಾಗ ನಿಮ್ಮದು ಜಾಬ್ ಹೋಗ್ತೈತೆ ಅಂತ ಗೊತ್ತಿರಂಗಿಲ್ಲ, ಯಾವಾಗ ನಿಮ್ಮ ಆರೋಗ್ಯ ಕೆಟ್ಟು ಹೋಗ್ತೈತಿ, ಯಾವಾಗ ಮೆಡಿಕಲ್ಗೆ ನೀವು ಗುಳಿಗೆ ಬೇಕಾಗಿರ್ತಾವ, ಅವು ಭಾಳ ಕಾಸ್ಟ್ಲಿ ಇರ್ತಾವೆ, ಅವ್ರದ್ದು ಬಿಲ್ ನಿಮ್ಗೆ ಕೊಡೋಕೆ ರೊಕ್ಕ ಇರಂಗಿಲ್ಲ. ಅದ ಕಾರಣ ವೀಕ್ಷಕರೇ ನೀವು ಸ್ವಲ್ಪ ರೊಕ್ಕ ಎಮರ್ಜೆನ್ಸಿ ಫಂಡ್ ಅಂತ ಸೈಡಿಗೆ ತಕ್ಕೊಂತಿರ್ಬೇಕಾ. ಯಾವಾಗ್ರಿ ನಿಮ್ಮ ಜಾಬ್ ಹೋತ, ನಿಮ್ದು ಏನರೇ ಆರೋಗ್ಯ ಸಮಸ್ಯೆ ಬಂತ, ಏನರೇ ಎಮರ್ಜೆನ್ಸಿ ನಿಮಗೆ ಫಂಡ್ ಬೇಕಾಗಿದ್ರೆ ಅಲ್ಲಿಂದ ನೀವು ತಕ್ಕೋಬೋದ. ಏನರೇ ಎಮರ್ಜೆನ್ಸಿ ಫಂಡ್ ಇರಲಿಲ್ಲ ಅಂತಂದ್ರೆ ನೀವು ಎಲ್ಲಿ ಹೂಡಿಕೆ ಮಾಡಿರ್ತೀರಿ ಅಥವಾ ಎಲ್ಲಿ ಸೇವಿಂಗ್ ಮಾಡಿರ್ತೀರಿ ಅವ್ರನ್ನ ಏನು ರೊಕ್ಕ ತಕ್ಕೋಬೇಕಾಗ್ತೈತಿ. ಅವ್ರನ್ನ ಏನು ನೀವು ಏನರೇ ರೊಕ್ಕ ತಕ್ಕೊಂಡ್ರಿ ಅಂತಂದ್ರೆ ನೀವು ಯಾವಾಗೂ ಶ್ರೀಮಂತ ಆಗಕ್ಕೆ ಸಾಧ್ಯ ಇಲ್ಲ. ಅದ ಕಾರಣ ಸೇವಿಂಗನ್ನು ಬೇರೆ ಇರಬೇಕಾ, ಇನ್ವೆಸ್ಟ್ಮೆಂಟನ್ನು ಬೇರೆ ಇರಬೇಕಾ, ಎಮರ್ಜೆನ್ಸಿ ಫಂಡ್ ಅಂತಲೇ ಬೇರೆ ಇರಬೇಕಾ. ಮತ್ತು ನೀವು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸನ್ನು ಮಾಡಬೇಕಾಗ್ತೈತಿ. ಇನ್ಶೂರೆನ್ಸ್ ಇದ್ರೆ ಅಂತ ತಿಳ್ಕೊರಿ, ಏನರೇ ನಿಮಗೆ ಆದ್ರೂ ಯಾವಾಗೂ ಇನ್ವೆಸ್ಟ್ಮೆಂಟ್ ಅಥವಾ ಬೇರೆ ರೊಕ್ಕಕ್ಕೆ ಧಕ್ಕೆ ಹತ್ತಂಗಿಲ್ಲ, ಅಲ್ಲಿಂದ ರೊಕ್ಕ ಹೋಗ್ಬಿಡ್ತೈತಿ. ಅದ ಕಾರಣ ಇನ್ಶೂರೆನ್ಸ್ಗಳನ್ನು ಮಾಡ್ಕೋಬೇಕಾ. ಅದ ಕಾರಣ ಎಮರ್ಜೆನ್ಸಿ ಫಂಡನ್ನು ಇರಬೇಕಾ. ಮಿಡಲ್ ಕ್ಲಾಸ್ ಮತ್ತು ಬಡ್ರ ಜನ ಯಾವಾಗ ಎಮರ್ಜೆನ್ಸಿ ಫಂಡ್ ಇರಂಗಿಲ್ಲ, ರೊಕ್ಕದ ಅವಶ್ಯಕತೆ ಬರೋಣ, ಬೇರೆದವ್ರ ಕಡೆ ರೊಕ್ಕನೂ ಬೆಳಕ್ಕೆ ಹೋಗ್ಬೇಕಾಗ್ತೈತಿ. ಮತ್ತು ಯಾರೇ ಸಾಲದಲ್ಲೇ ರೊಕ್ಕ ಕೊಟ್ಟರೆ ಅದ್ರ ಬಡ್ಡಿನೂ ತುಂಬಬೇಕಾಗ್ತೈತಿ. ಅದ ಕಾರಣ ಟ್ರ್ಯಾಪ್ನಾಗ ಪಾಪ ಭಾಳ ಜನ ಸಿಕ್ಕೊಂಡ್ಬಿಡ್ತಾರೆ. ಅದ ಕಾರಣ ನೀವು ಎಮರ್ಜೆನ್ಸಿ ಫಂಡ್ ಅಂತ ಸ್ವಲ್ಪ ರೊಕ್ಕ ಮಾಡಿರಿ. ಏನರೇ ಕೆಟ್ಟ ಸಮಯ ಬರಬಾರ್ದ, ಬಟ್ ತಪ್ಪು ಬಂತಂದ್ರೂ ಅಲ್ಲಿಂದ ನೀವು ರೊಕ್ಕನ ಯೂಸ್ ಮಾಡ್ಬೋದಾ. ಹೂಡಿಕೆ ಮಾಡಿದ ರೊಕ್ಕ ಅಥವಾ ಸೇವಿಂಗ್ ಮಾಡಿದ ರೊಕ್ಕಕ್ಕೆ ಧಕ್ಕೆ ಹತ್ತಂಗಿಲ್ಲ. ಅದ ಕಾರಣ ಈ ಪಾಯಿಂಟನ್ನು ಭಾಳ ಇಂಪಾರ್ಟೆಂಟ್. ಇದು ನಿಮಗೆ ಅನ್ನಿಸ್ತಿರ್ಬೋದು ಏನು ಸಣ್ಣ ಪಾಯಿಂಟ್ ಅಂತ, ಬಟ್ ಇತ್ತಿರ್ಲೇನು ಎಷ್ಟೋ ರೊಕ್ಕ ಉಳ್ದಂಗೆ ಆಗ್ತೈತೆ ನಿಮ್ಮದು. ಈಗ ಬರೀ 7ನೇ ಪಾಯಿಂಟ್ ಏನಂತ ತಿಳ್ಕೊಳ್ಳೋಣ. 7ನೇ ಪಾಯಿಂಟ್ ಏನಂತಂದ್ರೆ ಲೈಫ್ ಸ್ಟೈಲ್ ಇನ್ಫ್ಲೇಷನ್.
ಏಳನೇ ಪಾಯಿಂಟ್ ಏನಂತಂದ್ರೆ ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಇದನ್ನು ನಾವು ಒಂದು ಎಕ್ಸಾಂಪಲ್ಲೇ ತಿಳ್ಕೊಳ್ಳೋಣ. ಬೆಂಗಳೂರಿನಾಗ ಒಬ್ಬರ ಇಂಜಿನಿಯರ್ ಇದ್ದಾರಂತ ತಿಳ್ಕೊರಿ, ಜಾಬ್ ಮಾಡ್ತಾರೆ. ಅವ್ರದ್ದು ಪೇಮೆಂಟ್ ಈಗ 50,000 ಐತಂತ ತಿಳ್ಕೊರಿ. 50,000 ಐತೆ ಅನ್ನೋ ಕಾರಣದಿಂದ ಅವ್ರ ಬಾಡಿಗೆ ಮನೆಯನ್ನು ಹಿಡಿತಾರ. ಆ ಬಾಡಿಗೆ ಮನೆಯದು ರೆಂಟ್ ಎಷ್ಟಿರ್ತೈತೆ ಅಂತಂದ್ರೆ 15,000 ಇರ್ತೈತಿ. ಏನು ಇವ್ರು ಇಂಜಿನಿಯರ್ ಇದ್ದಾರೆ, 15,000 ರೆಂಟ್ ಕೊಟ್ಟು 50,000 ಏನು ಸಂಬಳ ಇರ್ತೈತಿ. ಅವರು ವೀಕ್ಷಕರೇ ಅವ್ರ ಕಂಪ್ನಿನಾಗ ಚಲೋ ಪೋಸ್ಟ್ ಕೊಡ್ತಾರೆ. ನಾನು ಅವ್ರ ಸಂಬಳ 1,00,000 ಆಗ್ತೈತಿ, ಡಬಲ್ ಆಗ್ತೈತಿ ಅನ್ನೋ ಕಾರಣದಿಂದ ಅವ್ರು ಏನು ಮಾಡ್ತಾರೆ ಅಂತಂದ್ರೆ 15,000 ಮನೆ ಚಲೋ ಇರ್ತೈತಿ, ಆಫೀಸ್ ಹತ್ತಿರನೇ ಇರ್ತೈತಿ. ಬಟ್ ಆ ಮನೆಯನ್ನು ಬಿಟ್ಟು ಒಂದು 40,000 to 50,000 ಮನೆ ಬಾಡಿಗೆ ಇರ್ತೈತಿ, ಆ ಮನೆಯನ್ನು ಶಿಫ್ಟ್ ಮಾಡ್ತಾರೆ. ಯಾಕಂದ್ರೆ ಪೇಮೆಂಟ್ ಹೆಚ್ಚಾತ ಅನ್ನೋ ಕಾರಣದಿಂದ. ಇದರ ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಪಗಾರ ಎಷ್ಟು ಹೆಚ್ಚಾಗ್ತೈತಿ ಅದೇ ಥರ ಖರ್ಚನ್ನು ಹೆಚ್ಚಾಕೊಂತನ ಹೋಗ್ತೈತಿ. ಈ ಥರ ಯಾವಾಗೂ ಮಾಡಬಾರ್ದು. ಆ ಇಂಜಿನಿಯರ್ 1,00,000 ಪೇಮೆಂಟ್ ಆದ್ರೂ ಅವ್ರು 15,000 ಮನಿನೂ ಚಲೋನೂ ಇತ್ತು, ಆಫೀಸ್ ಸಮೀಪನೂ ಇತ್ತು. ಬಟ್ ಅದ ಕಾರಣ ಎಷ್ಟು ರೊಕ್ಕ ಈಗ ಬಾಡಿಗೆ ಸಂಬಂಧ ಸ್ಪೆಂಡ್ ಮಾಡ್ಬೇಕಾಗೈತ್ರಿ. ಅದ ಕಾರಣ ವೀಕ್ಷಕರೇ ಯಾವಾಗೂ ಸ್ಯಾಲ್ರಿ ಹೆಚ್ಚಾತಂತಂದ್ರೆ ನಿಮ್ದು ಖರ್ಚನ್ನು ಹೆಚ್ಚಾಗಬಾರ್ದು. ಸ್ಯಾಲ್ರಿ ಹೆಚ್ಚಾತಂದ್ರೆ ಎಕ್ಸ್ಪೆನ್ಸಸ್ನು ಹೆಚ್ಚಾತಂತಂದ್ರೆ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಇದು ಒಂದು ರ್ಯಾಟ್ ರೇಸ್ನಾಗ ಸಿಕ್ಕೊಂಡಿರಂತೇವೆ ನಾವು. ಅದಕ್ಕೆ ಎಷ್ಟು ವೀಕ್ಷಕರೇ ಶ್ರೀಮಂತ ವ್ಯಕ್ತಿ ಆದ್ರೂ ಎಷ್ಟು ಕಡಿಮೆ ಖರ್ಚು ಇರ್ತೈತಲ್ಲ ರೀ, ಅಷ್ಟು ವೀಕ್ಷಕರೇ ಅವ್ನು ಶ್ರೀಮಂತ. ಎಷ್ಟು ಶ್ರೀಮಂತ ಹಾಕೊಂಡು ಹೋಗ್ತಾನೆ ಅಷ್ಟು ಖರ್ಚು ಹೆಚ್ಚಾಕೊಂತ ಹೋದ್ರೆ ಅವ್ನು ವೀಕ್ಷಕರೇ ಶ್ರೀಮಂತ ಅನ್ನೋಕೆ ಬರಂಗಿಲ್ಲ. ಒನ್ ಟೈಮ್ ಏನ್ರಿ ವೀಕ್ಷಕರೇ ಒಂದು ನೌಕರಿ ಜಾಬ್ ಹೋತಂತಂದ್ರೆ ಅವ್ನು ಮತ್ತೆ ಬಡ್ರ ಲೆವೆಲ್ನ ಬರ್ತಾನೆ. ಆದ ಕಾರಣ ಈ ಥರ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಸ್ಯಾಲ್ರಿ ಎಷ್ಟು ಹೆಚ್ಚಾಗ್ತೈತಿ ಅಷ್ಟೇ ಎಕ್ಸ್ಪೆನ್ಸಸ್ ಹೆಚ್ಚು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ 7ನೇ ಪಾಯಿಂಟನ್ನು ಭಾಳ ಇಂಪಾರ್ಟೆಂಟ್. ಭಾಳ ಮಿಡಲ್ ಕ್ಲಾಸ್ ಜನ, ಮೇನ್ ಅಂತಂದ್ರೆ ಮಿಡಲ್ ಕ್ಲಾಸ್ ಜನ ಇದನ್ನು ಭಾಳ ಫಾಲೋ ಮಾಡ್ತಾರೆ. ಅದು IT ಸಿಟಿಗಳ್ನಾಗ ಎಲ್ಲೆಲ್ಲರೇ ಜಾಬ್ ಮಾಡೋಕೆ ಇರ್ತಾರೆ, ಅವರೇ ವೀಕ್ಷಕರೇ ಈ ಟ್ರ್ಯಾಪ್ನ ಸಿಕ್ಕೋತಾರೆ. ನೀವು ಏನ್ರಿ ಈ ಟ್ರ್ಯಾಪ್ನ ಸಿಕ್ಕೊಂಡಿದ್ರೆ ಇದರಿಂದ ದೂರ ಬೀಳಿ, ಇದರಿಂದ ಹೊರಗೆ ಬೀಳ್ರಿ ಅಂತ ನಾನು ನಿಮಗೆ ಹೇಳ್ತೇನೆ. ಈಗ ಬರೀ ಲಾಸ್ಟ್ 8ನೇ ಕಾರಣ ಈ ಕಾರಣದಿಂದ ಬಡ್ರ ವ್ಯಕ್ತಿ ಬಡ್ರನ್ನ ಉಳಿತಾನ, ಮಿಡಲ್ ಕ್ಲಾಸ್ ವ್ಯಕ್ತಿ ಮಿಡಲ್ ಕ್ಲಾಸ್ ಉಳಿತಾನ. ಏನು ಬಡ್ರು ಮತ್ತು ಮಿಡಲ್ ಕ್ಲಾಸ್ ಜನ 8ನೇ ತಪ್ಪು ಮಾಡ್ತಾರಂತಂದ್ರೆ ನಿಗ್ಲೆಕ್ಟ್ ಮಾಡೋದು ಫೈನಾನ್ಷಿಯಲ್ ಎಜುಕೇಷನ್ಗೆ. ಫೈನಾನ್ಷಿಯಲ್ ಎಜುಕೇಷನನ್ನು ತೊಗೊಳೋದಿಲ್ಲ, ಅದನ್ನು ನಿಗ್ಲೆಕ್ಟ್ ಮಾಡೋದು ವೀಕ್ಷಕರೇ ಭಾಳ ಜನ ಮಾಡ್ತಾರೆ. ಈ ವೀಕ್ಷಕರೇ ಏನು ನಾಲೆಜ್ ಐತಿ, ಈ ನಾಲೆಜ್ ನಿಮಗೆ ಯಾವುದೂ ಸ್ಕೂಲ್ ಕಾಲೇಜ್ಗಳ್ನಾಗ ಅಥವಾ ನಮ್ಮ ಫ್ಯಾಮಿಲಿಗಳ್ನಾಗೂ ಕೊಡಂಗಿಲ್ಲ. ಭಾಳ ಕಡಿಮೆ ಜನ ಫ್ಯಾಮಿಲಿನಾಗ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಮೇನ್ ಅಂತಂದ್ರೆ ಮಾರ್ವಾಡಿಗಳ ಫ್ಯಾಮಿಲಿಗಳ್ನಾಗ ಮಾತಾಡ್ತಾರೆ. ಅದ ಕಾರಣ ನೋಡಿರ್ಬೋದು ನೀವು, ನಮ್ಮ ದೇಶನಾಗ ಟಾಪ್ ಶ್ರೀಮಂತರ ಮಾರ್ವಾಡಿ ಜನರನ್ನ ಇದ್ದಾರೆ. ಅದ ಕಾರಣ ಯಾವಾಗೂ ಫೈನಾನ್ಷಿಯಲ್ ಎಜುಕೇಷನನ್ನು ನೀವು ಏನು ಕಲಿಯಾತೀರಿ ಅದ್ರ ಜೊತೆಗೆ ಫೈನಾನ್ಷಿಯಲ್ ಎಜುಕೇಷನ್ ಕಲಿಯಾಕನ ಬೇಕಾ. ಯಾಕಂತಂದ್ರೆ ಫೈನಾನ್ಷಿಯಲ್ ಎಜುಕೇಷನ್ ನಿಮ್ಗೆ ಈ ಜಗತ್ತಿನಾಗ ಯಾವ ಥರ ಚಲೋ ಜೀವನ ಮಾಡೋದಂತ ಕಲಿಸ್ತೈತಿ. ಅದ ಕಾರಣ ಯಾವಾಗೂ ಇದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇದ್ರ ಬಗ್ಗೆ ಕಲೀರಿ. ಇದ್ರ ಬಗ್ಗೆ ನೀವು ಯಾವ ಥರ ಕಲಿಬೋದು ಅಂತಂದ್ರೆ ಬುಕ್ಗಳು ಓದ್ಬೋದು, ಪುಸ್ತಕಗಳು ಓದ್ಬೋದು, ಅಥವಾ ನಂದು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಈ ಚಾನಲ್ ಮ್ಯಾಗುನ ಡೀಟೇಲ್ದಾಗ ಫೈನಾನ್ಷಿಯಲ್ ನಾಲೆಜ್ ಕಲಿಸ್ತಿರ್ತೇನೆ. ಅದು ಸರಳವಾಗಿ, ಅದು ನಮ್ಮ ಭಾಷೆನಾಗ ಕನ್ನಡದಾಗ. ಅದ ಕಾರಣ ವೀಕ್ಷಕರೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮಗೆ ಚಲೋ ಅನ್ಸ ವಿಡಿಯೋಗೆ ಲೈಕನ್ನು ಮಾಡಿರಿ. ನೋಡಿರಿ ವೀಕ್ಷಕರೇ, ಲಾಸ್ಟಿಗೆ ನಾ ಏನು ಹೇಳ್ತೇನೆ ಅಂತಂದ್ರೆ ಏನು ನಾ ಹೇಳಿದ್ನಿ ಕಾರಣಗಳು, 8 ಕಾರಣಗಳು ನಿಮ್ಮ ಲೈಫ್ನ ಏನ್ರಿ ನೀವು ಚೇಂಜ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಖಂಡಿತವಾಗಿ ಶ್ರೀಮಂತರ ಆಗ್ಬೋದ. ನಿಮ್ಗೆ ಕೇಳಕ್ಕೆ ಇವೆಲ್ಲ 8 ಪಾಯಿಂಟ್ಗಳು ಭಾಳ ಈಸಿ ಅನ್ನಿಸ್ತಿರ್ಬೋದ, ಬಟ್ ಫಾಲೋ ಮಾಡೋದು ಭಾಳ ಕಠಿಣ ಐತಿ. ಬಟ್ ಇವತ್ತಿಂದ ನಾನು ನಿಮಗೆ ಡಿಮೋಟಿವೇಟ್ ಮಾಡವಲ್ನಿ. ಬಟ್ ಇವತ್ತಿಂದ ಒಂದು ಯಾವುದ್ರ ಹ್ಯಾಬಿಟ್, ಇವೆಲ್ಲ ಹೇಳಿದ್ನಿಲ್ಲ ರೀ, ಇವೆಲ್ಲದ್ರನಾಗ ಒಂದು ಯಾವುದ್ರ ಹ್ಯಾಬಿಟನ್ನು ನೀವು ಅಳವಡಿಸ್ಕೋರಿ ನಿಮ್ಮ ಜೀವನದಾಗ. ಖಂಡಿತವಾಗಿ ಮುಂದೆ ಬರೋ ಏನು ನಿಮ್ಮ ಜೀವನ ಐತಿ, ಮುಂದೆ ಬರೋ ಜೀವನನಾಗ ನೀವು ಫೈನಾನ್ಷಿಯಲಿ ಟ್ರಾನ್ಸ್ಫಾರ್ಮ್ ಆಗ್ಬೋದ. 8 ಕಾರಣದಿಂದನ ಬಡ್ರ ವ್ಯಕ್ತಿ ಮತ್ತು ಮಿಡಲ್ ಕ್ಲಾಸ್ ಬಡ್ರನ್ನ ಉಳಿತಾನೆ. ಅದ ಕಾರಣ 8 ತಪ್ಪುಗಳಿಂದ ನೀವು ದೂರಿರಿ. ನೀವು ಖಂಡಿತವಾಗಿ ನೀವು ಫೈನಾನ್ಷಿಯಲ್ ಫ್ರೀಡಮ್ ಆಗ್ಬೋದಾ, ನೀವು ಒಂದು ಚಲೋ ಜೀವನ ತೆಗಿಬೋದಾ. ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.